ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರ. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ. ನಿಮ್ಗೆ ಈಗಾಗಲೇ ಹೇಳ್ದಾಗೆ ಕಜ್ಜಾಯ ಏನಕ್ಕೆ ಮಾಡ್ತಿರೋದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಏನಕ್ಕಪ್ಪ ಅಂದರೆ ನಿಮ್ಗಾಗಲೇ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಅನಿಸುತ್ತೆ. ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ತೇರಿರೋದ್ರಿಂದ ಕಜ್ಜಾಯ ಮಾಡಬೇಕಾಯ್ತು. ಇನ್ನು ನೈಟು ಕಜ್ಜಾಯ ಮಾಡಿ ಮಲಗೋ ತನಕ ನಮಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಫುಲ್ಲು ನಿದ್ರೆ ಬರ್ತಿತ್ತು. ಇನ್ನು 12 ಗಂಟೆ ಆಗೋಯಿತು. ಅದಕ್ಕೆ ನಾವು ಹೋಗಿ ಮಲಗಿಬಿಟ್ವಿ. ಇನ್ನು ಬೇರೆ ಏನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಬೆಳಗ್ಗೆ ಎದ್ದು ಇನ್ನು ದೇವ್ರ ಪಾತ್ರೆ ಏನೂ ಬೆಳಗಿರಲಿಲ್ಲ. ಯಾಕಂದರೆ ನನಗೆ 5 ಡೇಸ್ ಆಗಿದ್ದರಿಂದ ನಿಮಗೆ ಗೊತ್ತು ಹೇಳಿದ್ದೀನಿ. ಆಗಿದ್ದರಿಂದ ಏನೂ ದೇವ್ರ ಮನೆ ಪಾತ್ರೆಗಳು ಏನೂ ಬೆಳಗಿರಲಿಲ್ಲ. ಎಲ್ಲ ದೇವ್ರ ಮನೆ ಪಾತ್ರೆ ಎಲ್ಲ ಬೆಳಗಿ ಪೂಜೆ ಮಾಡಿಬಿಟ್ಟು ಹೋದರೆ ನಮಗೂ ಒಂಥರ ಮನ್ಸಿಗೆ ಸಮಾಧಾನ ಅಂತ ಅಂದ್ಬಿಟ್ಟು ದೇವ್ರ ಪಾತ್ರೆ ಎಲ್ಲನೂ ಬೆಳಗ್ಬಿಟ್ಟೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ತಿಂಡಿಗೆಲ್ಲ ಕರೆದಿದ್ರು. ಇನ್ನು ನಮ್ಮ ಅತ್ತಿಗೆನೂ ಬಂದಿದ್ದರಿಂದ ಸ್ವಲ್ಪ ಅವರೇ ಅಡುಗೆಗೆ ರಾತ್ರಿ ಅನ್ನಂಗೆ ಎಲ್ಲನೂ ರೆಡಿ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನಾನು ತಡಿ ಅಷ್ಟರೊಳಗೆ ಬೇಗ ಇದನ್ನ ಮಾಡಿ ಮುಗಿಸ್ಬಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಆದೆ. ಇನ್ನು ಮಾಮೂಲಿ ಸಿಂಪಲ್ಲಾಗೆ ರೆಡಿ ಆದೆ. ಈ ಗಡಿಬಿಡಿನಲ್ಲಿ ನಾವು ಅದನ್ನ ಹುಡ್ಕೋದು ಇದನ್ನ ಹುಡ್ಕೋದು ಅಂದರೆ ಸಿಗೋದೇ ಇಲ್ಲ. ಅರ್ಜೆಂಟಲ್ಲಿ ನಾನು ನೈಟು ಎತ್ತಿಟ್ಕೊಳ್ಳಿಲ್ಲ ಎಲ್ಲನೂ. ಇನ್ನು ಬೆಳಗ್ಗೆನೇ ಎತ್ತಿಟ್ಕೊಂಡು ಇನ್ನು ಸಿಂಪಲ್ ಸೀರೆನೇ ತೊಗೊಂಡು ಉಟ್ಕೊಂಡು, ಯಾಕೆ ಅಂದರೆ ಬ್ಲೌಸ್ ಹುಡ್ಕಕ್ಕೆ ಹೋದೆ, ಸರಿಯಾಗಿ ಸಿಗಲಿಲ್ಲ ನನಗೆ ಅರ್ಜೆಂಟಲ್ಲಿ. ಇನ್ಯಾವುದು ಸರಿ ಸಿಕ್ಕಿದ್ದು ಅಂತ ಅಂದ್ಬಿಟ್ಟು ಇನ್ನು ಲೇಟ್ ಆಗುತ್ತೆ ಅದನ್ನೆಲ್ಲ ಹುಡುಕ್ತಾ ನೋಡ್ತಾ ನಿಂತ್ಕೊಂಡ್ರೆ ಇನ್ನು ನಮ್ಮ ಮನೆಯವ್ರು ರೆಡಿಯಾಗಿ ಕುತ್ಕೊಬಿಟ್ರಂತೂ ಇನ್ನು ಅವ್ರಿಗೆ ಹೊರಡೋ ಟೈಮಲ್ಲಿ ಕರೆಕ್ಟಾಗಿ ಹೊರಟ್ಬಿಡ್ಬೇಕು ಸರಿಯಾದ ಟೈಮ್ಗೆ. ಇಲ್ಲ ಟೈಮ್ ಚೇಂಜ್ ಆಯಿತು ಅಂದರೆ ಸ್ವಲ್ಪ ಅವ್ರಿಗೂ ಹೊಟ್ಟೆ ಹಸಿಯುತ್ತಲ್ವ. ಇನ್ನು ಲೇಟ್ ಆಯಿತು ಇಂತ ಮನೇಲೂ ಬೈತಾರಲ್ಲ, ಇನ್ನು ಹೋದ ತಕ್ಷಣ ಯಾಕೆ ಇಷ್ಟು ಲೇಟಾಗಿ ಬಂದ್ರಿ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ನಮಗೆ ಅರ್ಜೆಂಟ್ ಮಾಡ್ತಿರ್ತಾರೆ ಅವರು, ಬೇಗ ರೆಡಿಯಾಗಿ ಅಂತ ಅಂದ್ಬಿಟ್ಟು. ಇನ್ನು ಇವತ್ತಿನ ವಿಡಿಯೋದಲ್ಲಿ ಅವರನ್ನು ತೋರಿಸ್ತೀನಿ. ಅಂದರೆ ಜಾಸ್ತಿ ತೋರಿಸ್ಬೇಡ ಅಂತ ಹೇಳಿದ್ದಾರೆ ಅವ್ರಿಗೆ. ಯಾಕೆ ಅಂದರೆ ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ. ನಿನಗೆ ಇಂಟ್ರೆಸ್ಟ್ ಐತೆ ಮಾಡು, ನನ್ನ ಹೆಚ್ಚಿಗೆ ಫೋರ್ಸ್ ಮಾಡಬೇಡ. ನಾನು ಯಾವ ಟೈಮ್ಗೆ ಹೇಳ್ತೀನಿ ನನಗೂ ಇಂಟ್ರೆಸ್ಟ್ ಆದಾಗ ನಾನು ಬರ್ತೀನಿ, ನೀನು ಫೋರ್ಸ್ ಮಾಡಿ ಕರೆಯೋಂಗಿಲ್ಲ ಅಂತ ನನಗೆ ಮೊದಲೇ ಹೇಳ್ಬಿಟ್ಟಿದ್ದಾರೆ. ಆಯಿತು ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಒಪ್ಕೊಂಡು ಇವತ್ತು ಜಾತ್ರೆ ಇದ್ದಿದ್ದರಿಂದ ಅದರಲ್ಲಿ ವಿಡಿಯೋ ಮಾಡಬೇಕಾದ್ರೆ ಅವರು ಕಾಣಿಸ್ಕೊಂಡ್ರು. ಇನ್ನು ವೀಡಿಯೋ ಮಾಡಬೇಕಾದ್ರೆ ಕಾಣಿಸ್ಕೊಂಡಿದ್ರಿಂದ ಇನ್ನೇನು ಮಾಡೋಕ್ಕಾಗಲ್ಲ, ಆಯಿತು ತೋರಿಸು ಅಂತ ಅಂದ್ಬಿಟ್ಟು ಇನ್ನು ಅವ್ರು ಇಷ್ಟು ಕಂಡೀಷನ್ ಹಾಕಿ ನನಗೆ ಹೇಳಿದ್ರು. ಆಯಿತು ಅಂತ ನಾನು ಒಪ್ಕೊಂಡು ಇನ್ನು ಮುಂದುವರಿಸ್ದೆ. ನಾವು ಹೊರಡೋ ತನಕ ನಮ್ಮ ಊರಿನ ದೇವಸ್ಥಾನದ ಸ್ಟೋರಿ ಹೇಳ್ತೀನಿ ಬನ್ನಿ. ಇನ್ನಾದರೂ ತೇರು 1949ರಲ್ಲಿ ನಿಂತೋಗಿತ್ತು ಅಂತ ಹೇಳಿದ್ರು. 2010ನೇ ಇಸ್ವಿಯಲ್ಲಿ ಜನರೆಲ್ಲ ಸೇರಿ ಇಲ್ಲ ಇದನ್ನ ಮರುಪ್ರಾರಂಭ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಒಗ್ಗಟ್ಟಿಂದ ಸೇರಿ ಶುರು ಮಾಡ್ತಾರೆ. ಅದು ಭರತ ಹುಣ್ಣಿಮೆ ಅಂದೇ ಫಸ್ಟ್ನೇ ತೇರು ನಡೆಯುತ್ತೆ. ಅದೇ ಇದರಿಂದ ಪ್ರತಿ ವರ್ಷ ಅದೇ ಥರ ನಡ್ಕೊಂಬಂದಿದೆ. ಭರತ ಹುಣ್ಣಿಮೆ ದಿನದಂದೇ ತೇರು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು 2000ನೇ ಇಸ್ವಿಯಲ್ಲಿ ವೀರೇಂದ್ರ ಹೆಗಡೆಯವರು ಜೀರ್ಣೋದ್ಧಾರ ಮಾಡಿದ್ರು. ಮತ್ತು ಇಂಫೋಸಿಸ್ ಸುಧಾಮೂರ್ತಿಯವರು ಬಂದು ದೇವ್ರ ಸೇವೆ ಹೋಗ್ಬೇಕಾದ್ರೆ ಮಳೆ ಸೋರ್ತಿತ್ತು ದೇವಸ್ಥಾನದಲ್ಲೆಲ್ಲ. ಅದನ್ನು ನಮ್ಮ ಅರ್ಚಕರು ಅವ್ರಿಗೆ ಹೇಳಿದ್ರು ಕೂಡ, ನಮಗೆ ಈ ಥರ ಆಗ್ತಿದೆ ದೇವಸ್ಥಾನದಲ್ಲಿ ಅಂತ. ಮತ್ತು ಅಲ್ಲಿ ದೇವಸ್ಥಾನದ ಇತಿಹಾಸ ಎಲ್ಲ ಹೇಳಿದ್ರು ಅವರು ಅದನ್ನೆಲ್ಲ ಕೇಳಿ ಅವ್ರಿಗೂ ಮನಸ್ಸಿಗೆ ತಗೊಂಡು ಅವರು ಆಯಿತು ನಾನು ಮಾಡಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟರು. ಮಾತು ಕೊಟ್ಟಿದ್ದ ರೀತಿಯೇ ನಮಗೆ ದೇವಸ್ಥಾನನ ತಕ್ಷಣವೇ ರೆಡಿ ಮಾಡಿಸ್ಕೊಟ್ರು. ಇವಾಗೆಲ್ಲ ತುಂಬ ಏನು ನೆನೀತಿಲ್ಲ, ದೇವಸ್ಥಾನ ಸೋರ್ತಿಲ್ಲ, ಚೆನ್ನಾಗಿದೆ ಇವಾಗ. ಈ ಸಮಯದಲ್ಲಿ ಅವ್ರನ್ನೆಲ್ಲ ನೆನೆಸ್ಕೊಳ್ಳೇಬೇಕಲ್ವ, ಅವ್ರನ್ನೂ ಒಂದು ಸ್ವಲ್ಪ ನೆನೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಮಗೆ ಹೇಳಿದೆ. ಇನ್ನು ಈ ದೇವಸ್ಥಾನದ ಇತಿಹಾಸ ಮತ್ತು ಮಹತ್ವ ಹೇಳೋದಾದರೆ, ಇದು ಕ್ರಿಸ್ತ ಶಕ 1303ರಲ್ಲಿ ಪೆರುಮಾಳ್ ದಂಡನಾಯಕರ ಮಗನಾದ ಮಾಧವ ದಂಡನಾಯಕ ನಿರ್ಮಿಸಿದ್ರು ಅಂತ ಇತಿಹಾಸದ ದಾಖಲೆಗಳಿವೆ ಅಂತ ಹೇಳ್ತಾರೆ. ನಂತರದ ದಿನಗಳಲ್ಲಿ ವಿಜಯನಗರದ ಅರಸರು ಮತ್ತು ಮೈಸೂರು ಒಡೆಯರು ಇದನ್ನು ಅಭಿವೃದ್ಧಿಪಡಿಸಿದರು. ಮತ್ತು ಇದರ ಇತಿಹಾಸ ಹೇಳಬೇಕಂದ್ರೆ, ಮೈಸೂರಿನ ಅರಸರಾದ ಶ್ರೀ ರಣಧೀರ ಕಂಠೀರವ ಅವರು ತಮ್ಮ ಬಾಲ್ಯದ ದಿನಗಳನ್ನು
ನಮ್ಮೂರು ಅಂದರೆ ತೆರಕಣಾಂಬಿಯಲ್ಲೇ ಕಳೆದ್ರು ಎಂಬ ಉಲ್ಲೇಖ ಇದೆ. ಈಗ ಗೊತ್ತಾಯ್ತಲ್ವಾ ನಮ್ಮೂರು ಯಾವುದು ಅಂತ. ತೆರಕಣಾಂಬಿ ನಮ್ಮ ಗಂಡನ ಮನೆ ಅದು. ಇನ್ನು ದೇವಸ್ಥಾನದ ಮುಂದೆ ಸುಮಾರು 40 ಅಡಿ ಎತ್ತರದ ಭವ್ಯವಾದ ದೀಪಸ್ತಂಭವಿದೆ. ಆ ಗರ್ಭಗುಡಿಯಲ್ಲಿ ವರದರಾಜ ಸ್ವಾಮಿಯ ವಿಗ್ರಹ ನಿಂತಿರುವ ಭಂಗಿಯಲ್ಲಿದೆ. ಬಲಭಾಗದಲ್ಲಿ ದೇವಿಯ ಸನ್ನಿಧಿಯೂ ಇದೆ. ಆ ದೀಪಸ್ತಂಭದಲ್ಲಿ ವರ್ಷ ವರ್ಷ ಕಾರ್ತಿಕ ಮಾಸದಲ್ಲಿ ಅಲ್ಲಿ ದೀಪ ಹತ್ತಿಸ್ತಾರೆ. ಇಲ್ಲಿನ ಮುಖ್ಯ ದೇವರು ಅಂದರೆ ವರದರಾಜ ಸ್ವಾಮಿ ಮತ್ತು ಲಕ್ಷ್ಮೀದೇವಿಯವರು. ಸಾಮಾನ್ಯವಾಗಿ ವರದರಾಜ ಸ್ವಾಮಿಯವರು ದೇವಸ್ಥಾನದಲ್ಲಿ, ನಮ್ಮ ದೇವಸ್ಥಾನದಲ್ಲಿ ಶಾಂತ ಸ್ವರೂಪ ವಿಷ್ಣುವನ್ನು ಕಾಣ್ತೇವೆ. ನೀವು ಬಂದರೆ ನೋಡ್ಬೋದು. ಇಲ್ಲಿನ ವಿಗ್ರಹ ಅತ್ಯಂತ ಸುಂದರವಾಗಿದೆ ಮತ್ತು ಕಂಚಿಯ ವರದರಾಜ ಸ್ವಾಮಿಯ ಪ್ರತಿರೂಪನೇ ಹೋಲುತ್ತೆ ಅಂತ ಕೆಲವರು ನೋಡ್ಕೊಂಡು ಬಂದಿರೋರು ಹೇಳ್ತಾರೆ. ಈ ವಿಶೇಷ ಏನಂದರೆ ಭಕ್ತರ ಕಷ್ಟಗಳನ್ನು ನೀಗಿಸುವ ಅಂದರೆ ವರದರಾಜ ಸ್ವಾಮಿ ಅಂದರೆ ವರದ ಅಂದರೆ ವರವನ್ನು ನೀಡುವ ಹಸ್ತ ಹೊಂದಿದ್ದಾರೆ ಇವರು. ಜೊತೆಗೆ ಸ್ವಾಮಿ ಜೊತೆಗೆ ಲಕ್ಷ್ಮೀದೇವಿಯ ಸನ್ನಿಧಿಯೂ ಇದ್ದು ಇಲ್ಲಿ ದಂಪತಿ ಸಮೇತರಾಗಿ ಬಂದು ದರ್ಶನ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆನೂ ಇದೆ ಇಲ್ಲಿ. ಇಲ್ಲಿನ ವಿಶೇಷ ಅಂದರೆ ಈ ದೇವಸ್ಥಾನದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ. ಈ ದೇವಸ್ಥಾನವು ವಿಜಯನಗರದ ಮತ್ತು ದ್ರಾವಿಡರ ಶೈಲಿಯ ವಾಸ್ತುಶಿಲ್ಪ ಮಿಶ್ರಣವನ್ನು ಹೊಂದಿದೆ ಮತ್ತು ದೇವಸ್ಥಾನದ ಆವರಣಗಳಲ್ಲಿ ಕೆತ್ತನೆಗಳು, ಸ್ತಂಭಗಳು ಮತ್ತು ಗೋಪುರ ಆ ಕಾಲದ ಕಲಾ ಶ್ರೀಮಂತಿಕೆಯನ್ನು ಸಾರುತ್ತೆ. ಇನ್ನು ತೆರಕಣಾಂಬಿಯನ್ನು ದಕ್ಷಿಣ ಕಾಶಿ ಅಥವಾ ಪುಣ್ಯಕ್ಷೇತ್ರ ಅಂತಲೇ ಕರೀತಾರೆ. ಯಾಕಂದರೆ ಇಲ್ಲಿ ಒಂದೇ ಗ್ರಾಮದಲ್ಲಿ ಅನೇಕ ಪ್ರಾಚೀನ ದೇವಾಲಯಗಳಿವೆ. ನಿಮಗೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಮತ್ತಷ್ಟು ನನಗೆ ಎಷ್ಟು ಸಾಧ್ಯವೋ ಅಷ್ಟು ತಿಳಿಸ್ತಾ ಹೋಗ್ತೀನಿ. ಇನ್ನು ಈ ಲಕ್ಷ್ಮೀದೇವಿ ಅವರ ಮತ್ತು ವರದರಾಜ ಸ್ವಾಮಿಯವರ ಕಥೆನೂ ಇದೆ. ನಿಮಗೆ ಮುಂದೆ ಬರೋಂಥ ವಿಡಿಯೋಗಳಲ್ಲಿ ನಾನು ಅದನ್ನು ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಇದನ್ನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ, ನಾನು ತಿಳ್ಕೊಂಡಿರೋದ್ರಲ್ಲಿ ಅಥವಾ ನಾನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಥೆನ ನಾನು ಸ್ಟೋರಿ ತಿಳ್ಕೊಂಡಿರೋದನ್ನ ಹೇಳಿರೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ, ನಾನು ಯಾವ ಆಧಾರದ ಮೇಲೆ ಹೇಳಿದೆ ಅಂದರೆ ನಮ್ಮ ಪುರೋಹಿತರು ಅವರು ಹೇಳಿದಾರಲ್ಲ ಅದರ ಆಧಾರದ ಮೇಲೆ ಹೇಳಿದ್ದೀನಿ ನಾನು. ಅವರು ಆಮೇಲೆ ಮತ್ತು ನಮ್ಮ ಅಜ್ಜಿಯರು ನಮಗೆ ಗೊತ್ತಿರೋರು ಸ್ವಲ್ಪ ಹೇಳಿದಾರಲ್ಲ ಅದನ್ನು ತಿಳ್ಕೊಂಡು ನಾನು ಸ್ವಲ್ಪ ಹೇಳಿದ್ದೀನಿ. ಅದರಲ್ಲಿ ಏನಾದರೂ ತಪ್ಪಿದರೆ ನಮ್ಮೂರಿನ ಜನ, ನಮ್ಮ ಗ್ರಾಮದ ಜನ ಏನಾದರೂ ನೋಡಿ ನಾನು ಮಾತಾಡೋದ್ರಲ್ಲಿ, ನಾನು ಆ ದೇವಸ್ಥಾನದ ಮಾಹಿತಿ ಕೊಡೋದ್ರಲ್ಲಿ ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಇನ್ನು ಎಲ್ಲ ಆಯಿತು, ಹೊರಟೇ ಬಿಟ್ವಿ ಊರ ಕಡೆಗೆ. ಇನ್ನು ಹೊರಡೋ ದಾರಿಯಲ್ಲಿ ನನಗೆ ಈ ಪ್ಲೇಸ್ ಅಂದರೆ ತುಂಬ ಇಷ್ಟ. ಏನಕ್ಕೆ ಅಂದರೆ ಇಲ್ಲಿ ಆಲದ ಮರಗಳು ಉದ್ದಕ್ಕೂ ಬೆಳೆಸಿದ್ದಾರೆ. ಅದು ಜಡೆನ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ಇವಾಗ ರಸ್ತೆ ಮಾಡಬೇಕಾದ್ರೆ ಅದನ್ನೆಲ್ಲ ಕಟ್ ಮಾಡಿಬಿಟ್ರು. ನೋಡಿ ಆ ಕಡೆ ಬಾಗಿದೆಯಲ್ಲ ಅದು ಈ ಕಡೆನೂ ಇತ್ತು. ಒಂಥರ ಹೋದವ್ರಿಗೆ ಬಂದವ್ರಿಗೆಲ್ಲ ತುಂಬ ಖುಷಿ ಆಗ್ತಿತ್ತು. ಈ ಜಾಗಕ್ಕೆ ಬಂದರೆ ಸಾಕು ತುಂಬ ಜನ ನಿಲ್ಲಿಸ್ಬಿಟ್ಟು ಫೋಟೋ ಶೂಟು ಮತ್ತು ಅವ್ರಿಗೆ ಬೇಕಾಗಿರೋದು ಅಂದರೆ ಈ ಕಡೆ ಎಲ್ಲ ಬರ್ತಿರ್ತಾರಲ್ಲ ಟೂರಿಸ್ಟ್ಗಳಿಗೆ, ಅಲ್ಲೆಲ್ಲ ಮಾಡ್ಕೊಂಡು ಹೋಗ್ತಿದ್ರು. ನಾನು ಅಷ್ಟೇ ನಮ್ಮ ಮನೆಯವ್ರಿಗೆ ತುಂಬ ಸ್ಲೋಗೋಗಿ ಆ ಪ್ಲೇಸ್ ಬಂತು ಅಂದರೆ ಸ್ಲೋಗೋಗಿ ಅಂತಿದ್ದೆ. ನೋಡಿ ಹಂಗೆ ನಿಮ್ಮ ಜೊತೆ ಮಾತಾಡ್ತಾ ನಮ್ಮೂರು ಬಂದೇ ಬಿಡ್ತು. ನಮ್ಮ ದೇವಸ್ಥಾನ ಸಿಕ್ತು. ಇದೇ ನೋಡಿ ನಮ್ಮ ದೇವಸ್ಥಾನ, ಇದೇ ನಮ್ಮೂರು ಎಂಟ್ರೆನ್ಸಲ್ಲೇ ನಮ್ಮ ದೇವಸ್ಥಾನ ಇರೋದ್ರಿಂದ ನೋಡಿ ಅಲ್ಲಿ ಕಾಣಿಸ್ತಾ ಎಷ್ಟು ಚೆನ್ನಾಗಿ ಸಿಂಗಾರ ಆಗೈತೆ. ತುಂಬ ಟ್ರಾಫಿಕ್ ಇತ್ತು. ಟ್ರಾಫಿಕ್ಕಲ್ಲೇ ನಾವು ಇನ್ನು ಅಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಒಳಗಡೆ ಬಂದು ವೀಡಿಯೋ ಮಾಡ್ತಾಯಿದ್ವಿ. ಇನ್ನು ನನ್ನ ಮಗನಿಗೂ ಅಷ್ಟಾಗಿ ಹೊಸ್ತಲ್ವ, ಮಾಡೋಕ್ಕೆ ಗೊತ್ತಿಲ್ಲ. ಬರ್ತಾನೆ ನಮಗೆ ಗೊತ್ತಿರೋರೆಲ್ಲ ಮಾತಾಡಿಸಿದ್ರು. ಅದು ಒಂಥರ ತುಂಬ ಖುಷಿಯಾಯಿತು. ಇನ್ನು ದೇವಸ್ಥಾನಕ್ಕೆ ಹೋಗ್ತಾ ಎಲ್ಲ ವೀಡಿಯೋ ಮಾಡ್ಕೊಂಡು ನಿಮಗೆ ಎಷ್ಟು ಸಾಧ್ಯನೋ, ಎಷ್ಟು ತೋರ್ಸೋಕ್ಕೆ ಸಾಧ್ಯನೋ ಅಷ್ಟು ದೇವಸ್ಥಾನನ ನೀಟಾಗಿ ತೋರಿಸಿದ್ದೀವಿ. ನಾವು ಬೆಳಿಗ್ಗೆನೇ ಹೊರಟು ಬಂದಿದ್ದರಿಂದ ಇನ್ನು ಮನೆ ಕಡೆ ಹೊರಟೋದ್ರೆ ಅಷ್ಟು ಇನ್ನು ಆ ಕಡೆ ಈ ಕಡೆ ಬರೋಕ್ಕಾಗಲ್ಲ. ಇನ್ನು ದೇವಸ್ಥಾನದ ಕಡೆ ಬರೋಕ್ಕಾಗಲ್ಲ. ಯಾಕೆ ಅಂದರೆ ಗೊತ್ತಲ್ಲ, ಮನೇಲಿ ಕೆಲಸ ಇರುತ್ತೆ. ಆಮೇಲೆ ತುಂಬ ರಶ್ಶು ಆಗಿಬಿಟ್ಟಿರುತ್ತೆ ದೇವಸ್ಥಾನದ ಹತ್ರ.
ಅದರಿಂದ ನಾವು ಫಸ್ಟೇ ಬಂದು ಇಲ್ಲೇ ಕೈ ಮುಕ್ಕೊಂಡು ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲ ದೇವ್ರನ್ನೆಲ್ಲ ಚೆನ್ನಾಗಿ ದರ್ಶನ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಸಿಂಗಾರ ಆಗೈತೆ ದೇವಸ್ಥಾನ. ಇದೇ ನೋಡಿ ಅಮ್ಮನವ್ರ ಗುಡಿ, ಅಂದರೆ ಲಕ್ಷ್ಮೀ ದೇವಿ ತಾಯಿನ ಇರೋ ಸ್ಥಳ ಇದು. ನೋಡಿ ಎಷ್ಟು ಚೆನ್ನಾಗಿ ನೋಡಿ, ಕಣ್ಣು ಎರಡು ಸಾಲ್ತಿಲ್ಲ, ಅಷ್ಟು ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ನೀವು ಮನಸ್ಸಲ್ಲಿ ಬೇಡ್ಕೊಳ್ಳಿ ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು. ಇನ್ನು ನಾವು ಕೈ ಮುಕ್ಕೊಂಡು ಆಶೀರ್ವಾದ ತಗೊಂಡು ನಮಸ್ಕಾರ ಮಾಡಿಕೊಂಡು ಹೊರಟ್ವಿ ನಾವು. ಇನ್ನು ಇಲ್ಲೇ ಬಂದರೆ ಇಲ್ಲಿ ಎಲ್ಲ ದೇವ್ರುಗಳು ಮತ್ತು ಈ ದೇವಸ್ಥಾನಕ್ಕೆ ಪಟ್ಟಂಥ ದೇವರುಗಳು ಎಲ್ಲ ಇಟ್ಟಿದ್ದಾರೆ. ಅದು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಹೇಳ್ತೀನಿ. ಇಲ್ಲಿ ಬಂದರೆ ವರದರಾಜ ಸ್ವಾಮಿಯವರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದ್ದಾರೆ. ಹೂವಿನಿಂದ ತುಂಬ ಕಂಗೊಳಿಸ್ತಿದ್ದಾರೆ ಚೆನ್ನಾಗಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೋದ ಸರಿ ಎಲ್ಲ ಸೀರೆ ಮತ್ತು ಬಟ್ಟೆ ಒಡವೆ ಎಲ್ಲ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿದರು. ಈ ಸರಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಮಗೂ ಆಶೀರ್ವಾದ ತಗೊಂಡು ಏನೋ ಒಂದು ಸಮಾಧಾನ ನೆಮ್ಮದಿ ದೇವಸ್ಥಾನದಲ್ಲಿ ಕೂತಿದ್ದು ಹೋದರೆ ನೋಡಿ. ಇದೆಲ್ಲ ಉತ್ಸವ ಮೂರ್ತಿಗಳು. ಇವರು ರಾಮದೇವರು ಮತ್ತು ಆಂಜನೇಯ, ಇದೆಲ್ಲ ಉತ್ಸವ ಮೂರ್ತಿಗಳು. ಇದೆಲ್ಲ ಮುಟ್ಟಬಾರ್ದು, ಬಂದವರೆಲ್ಲ ಹೋಗಿ ಮುಟ್ಟಿ ನಮಸ್ಕಾರ ಮಾಡ್ಕೋತಾರೆ ಅಂದ್ಬಿಟ್ಟು ಎಲ್ಲ ಗ್ರಿಲ್ಸ್ ಹಾಕಿ ಇದು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಗರುಡ ದೇವರು, ಇದು ಧ್ವಜಸ್ತಂಭ ಮತ್ತು ಇದು ಪಾದ. ಇಲ್ಲಿ ನೋಡಿ, ಇನ್ನು ಬಂದರೆ ಇಲ್ಲಿ ಹೊರಗಡೆ ಬಂದರೆ ತೇರು ಸಿದ್ಧ ಆಗಿ ನಿಂತೈತೆ ಅಲಂಕಾರ ಆಗಿ. ಇದೇ ನಮ್ಮ ದೇವರು. ಇನ್ನು ಮನೆಗೆ ಹೊರಡಬೇಕಾದ್ರೆ ಉದ್ದಕ್ಕೂ ಗೊತ್ತಲ್ಲ, ಜಾತ್ರೆ ಅಂದರೆ ಅಂಗಡಿಗಳಿಲ್ಲದೆ ಇದ್ದರೆ ಆ ಜಾತ್ರೆ ಕಂಪ್ಲೀಟೇ ಆಗೋಲ್ಲ. ಇನ್ನು ಮನೆಗೆ ಬಂದ್ವಿ. ಇನ್ನು ಮನೆಯಲ್ಲಿ ತಿಂಡಿ ತಿಂದು ಇನ್ನು ಅವರೇ ಎಲ್ಲ ರೆಡಿ ಮಾಡಿದರು. ನಾನು ಸಣ್ಣ ಪುಟ್ಟ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಟು ರೆಡಿ ಮಾಡಿಕೊಟ್ಟೆ. ಅವರು ಸ್ವಲ್ಪ ರೆಡಿ ಮಾಡಿಟ್ಟಿದ್ರು ಎಲ್ಲ ಅಡುಗೆಗೆ, ನಮ್ಮ ಅತ್ತಿಗೆ ಅವರು. ಇನ್ನು ನಮ್ಮ ಅಜ್ಜಿಯವರು ನಮ್ಮ ಮೊಮ್ಮಕ್ಕಳನ್ನೆಲ್ಲ ಮಾತಾಡಿಸ್ತಿದ್ದಾರೆ. ಯೆಲ್ಲೋ ಕಲರ್ ಸೀರೆ ಹಾಕ್ಕೊಂಡು ಕೂತಿರೋದು ನಮ್ಮ ಅತ್ತೆಯವರು, ಮತ್ತು ಪಕ್ಕದಲ್ಲಿ ಕೂತಿರೋರು ನಮ್ಮ ಅತ್ತೆ ತಾಯಿಯವರು, ಅಜ್ಜಿ. ಎಲ್ಲರೂ ಮೊಮ್ಮಕ್ಕಳನ್ನೆಲ್ಲ ಮಾತಾಡಿಸ್ತಿದ್ರು. ಅವ್ರು ಮಾತಾಡ್ಸಿದ್ರೆ ಎಲ್ರಿಗೂ ಖುಷಿ, ನಮಗೂ ಖುಷಿ. ಇವರು ನಮ್ಮ ಅತ್ತಿಗೆ, ಅವ್ರಿಗೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ನಾನು ಯೂಟ್ಯೂಬ್ಗೆ ಹಾಕ್ತಿದ್ದೀನಿ, ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಏನಕ್ಕೆ ಮಾಡ್ತಿದೀಯಾ ಬಿಡು, ಇದನ್ನೆಲ್ಲ ಏನಕ್ಕೆ ಮಾಡ್ಕೋತೀಯಾ ಅಂತ ಅಂದ್ಬಿಟ್ಟು, ನಾವೇನು ಸಿಂಪಲಾಗಲ್ವ ಮಾಡೋದು, ಬಿಡು ಇದನ್ನೆಲ್ಲ ಏನಕ್ಕೆ ತೋರಿಸ್ತೀಯಾ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ನಾನು ಇರಲಿ ಸುಮ್ಮನೆ ಮಾಡ್ಕೋತಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿಲ್ಲ, ನಾನು ಮಾಡಿಕೊಂಡೆ. ಇನ್ನು ನಮ್ಮ ರಸ್ತೆ ತೇರು ಬರೋಂಥ ರಸ್ತೆಗೆ ಕನೆಕ್ಟ್ ಆಗಿದೆ. ಇಲ್ಲಿ ನಮ್ಮ ರಸ್ತೆಯಲ್ಲಿ ಇರೋವಂಥ ಜನರೆಲ್ಲ ತೇರು ಹತ್ರ ಬರ್ತಿದ್ದ ಹಾಗೆ ಎಲ್ಲ ಓಡೋಗ್ತೀವಿ. ಇನ್ನು ಬಂದರೆ ಅಲ್ಲಿ ಫುಲ್ ರಶ್ ಆಗಿಬಿಡುತ್ತೆ ಅಲ್ಲಿ. ಇನ್ನು ಅಲ್ಲೂ ಅಷ್ಟೇ, ನಮಗೆ ಹೆಣ್ಮಕ್ಳಿಗೆ ಬಿಟ್ಕೊಟ್ಬಿಡ್ತಾರೆ. ಗಂಡಸರೆಲ್ಲ ಇಲ್ಲ ಬಿಡಿ, ಹೆಣ್ಮಕ್ಳು ಎಳೀಲಿ ಸ್ವಲ್ಪ ದೂರ ಅಂತ ಅಂದ್ಬಿಟ್ಟು ಪ್ರತಿ ವರ್ಷವೂ ಅದೇ ರೀತಿ ಬಿಟ್ಕೊಡ್ತಾರೆ. ನಾವು ಒಂದಷ್ಟು ದೂರ ಎಳಿತೀವಿ, ನಮಗೂ ಒಂಥರ ಖುಷಿ ಆಗುತ್ತೆ. ಇರೋ ಕೆಲಸನೆಲ್ಲ ಬಿಟ್ಬಿಟ್ಟು ಓಡೋಗ್ತೀವಿ ಅಲ್ಲಿಗೆ. ಸಮಾಧಾನ, ನೆಮ್ಮದಿ, ಏನೋ ಒಂಥರ ದೇವ್ರಿಗೆ ಒಂದಷ್ಟು ದೂರ ಎಳೆದ್ಬಿಟ್ಟು ಬಂದು ಅಂತ ಖುಷಿ, ಸಂಭ್ರಮ ನಮಗೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಲಿ ತೋರ್ಸೋಕ್ಕಾಗಲಿಲ್ಲ ನನಗೆ. ಇನ್ನು ಮುಗಿಸ್ಕೊಂಡು ಬರ್ತಿದ್ವಿ ನಮ್ಮ ಅತ್ತಿಗೆ ನಾನು. ಇನ್ನು ಅಷ್ಟರೊಳಗೆ ಎಲ್ಲರದ್ದು ಊಟ ಆಗೋಗಿತ್ತು. ನಾನು ಆ ವಿಡಿಯೋ ಕ್ಲಿಪ್ಪಿಂಗೇ ತೊಗೊಂಡಿರಲಿಲ್ಲ. ಕೊನೆಗೆ ನಮ್ಮದಾದರೂ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮದನ್ನು ತಗೊಂಡೆ. ಇನ್ನು ನಮ್ಮೂರು ತೇರು ನೋಡಿ. ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ನಮೋ. ನಾವು ತುಂಬ ದಿನ ಆದಮೇಲೆ ಮನೆಗೆ ಹೋಗಿದ್ದು, ಎಲ್ಲ ಮಾತುಕತೆ ಎಲ್ಲ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದ್ವಿ. ಎಲ್ಲರ ಜೊತೆನೂ ಮಾತಾಡಿಕೊಂಡು ಇನ್ನು ಮನೆಗೆ ಬಂದ್ವಿ. ಅಲ್ಲಿಂದ ನಮಗೆ ಸ್ವಲ್ಪ ಸಾಂಬಾರು, ಗೊಜ್ಜು ಮತ್ತು ಸ್ವಲ್ಪ ಬಾಳೆಹಣ್ಣು ಮಿಕ್ಕಿರೋದು ಅಂತಲ್ಲ, ಪ್ರಸಾದ ಸ್ವಲ್ಪ ತೊಗೊಂಡೋಗಿ ಇನ್ನು ಹೋದ್ಮೇಲೆ ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ಎಲ್ಲನೂ ಸ್ವಲ್ಪ ಹಾಕಿ ಕಳಿಸಿದ್ರು.
ಇನ್ನು ಜಾತ್ರೆ ಅಂದಮೇಲೆ ಇಷ್ಟೇ ಇರುತ್ತಾ ಮಾತುಕತೆ ಎಲ್ಲ ಇನ್ನೂ ತುಂಬ ಇರುತ್ತೆ. ನಾನು ಎಷ್ಟು ಸಾಧ್ಯವೋ ಅಷ್ಟು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಮನಸ್ಸಿಗೆ ಮುಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನೂ ನಮ್ಮ ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಬೇಕು ಅಂದರೆ ಇನ್ನು ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ನಾನು ಇದು ಬಿಡೋದು ತುಂಬ ಲೇಟ್ ಆಗೋಯಿತು. ಈಗ ನೋಡಿ ಶಿವರಾತ್ರಿ ಹಬ್ಬನೇ ಹತ್ರ ಬರ್ತಿದೆ. ಅಷ್ಟರೊಳಗೆ ನಾನು ಈ ವಿಡಿಯೋನ ನಿಮಗೆಲ್ಲ ತಲುಪಿಸ್ಬೇಕು ಅಂತ ಅಂದ್ಬಿಟ್ಟು ಆದಷ್ಟು ಬೇಗನೆ ವಿಡಿಯೋ ಮಾಡಿದರೂ ನನಗೆ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಸ್ವಲ್ಪ ಮಾಡೋಕ್ಕಾಗಿರಲಿಲ್ಲ. ನನಗೂ ಸ್ವಲ್ಪ ಅಲ್ಲಿಂದ ಬಂದು ಹೆಲ್ತು ಪ್ರಾಬ್ಲಮ್ ಆಯಿತು. ಇನ್ನು ನಾನು ಅದೆಲ್ಲ ಹೇಳೋಕ್ಕಾಗಲ್ಲ ಅಲ್ವಾ, ಸ್ವಲ್ಪ ಇದಾಯಿತು. ಆಯಿತು, ಇರಲಿ ಪರವಾಗಿಲ್ಲ ಬಿಡಿ, ಅದೆಲ್ಲ ಸಹಜ ತಾನೇ ಅಂತ ಅಂದ್ಬಿಟ್ಟು ಮಾಮೂಲಿ. ಇನ್ನು ಆಯಿತು, ನಿಮಗೆಲ್ಲ ಇಷ್ಟ ಆಗಿದೆ ನಾನು ಹೇಳಿರೋದು, ನನ್ನ ದೇವಸ್ಥಾನದ್ದು ಸ್ಟೋರಿ ಮತ್ತು ನಮ್ಮೂರು ಜಾತ್ರೆ ತೇರು ಎಲ್ಲ ನಿಮಗೆ ನಮ್ಮದು ವಾತಾವರಣ ಎಲ್ಲ ಹಿಡಿಸ್ತು. ನಾನು ಹೇಳಿದ ರೀತಿ ಎಲ್ಲ ಹಿಡಿಸ್ತು ಅಂದ್ಕೋತೀನಿ, ಕನೆಕ್ಟ್ ಆಗಿದೆ ಅಂದ್ಕೋತೀನಿ. ಏನಾದರೂ ತಪ್ಪಾಗಿದ್ದರೆ ಏನು ಅಂದ್ಕೋಬೇಡಿ. ಇನ್ನು ನಮ್ಮದೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.